ಮೋದಿ ರಾಜೀನಾಮೆ ಬೆಂಕಿ, ಆರ್ಎಸ್ಎಸ್ ಮುಖ್ಯಸ್ಥ ದೊಡ್ಡ ಬಾನ್, ರಾಷ್ಟ್ರ ರಾಜಕೀಯದಲ್ಲಿ ಕೋಲಾಹಲ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರಾ? ಅವಧಿಗೂ ಮುನ್ನವೇ ಅವರು ಹುದ್ದೆಯಿಂದ ಕೆಳಗಿಳಿತಾರಾ? ಇಂಥ ಒಂದು ಚರ್ಚೆ ಈಗ ದೊಡ್ಡ ಕೋಲಾಹಲಕ್ಕೆ, ಬಿರುಗಾಳಿಗೆ ಕಾರಣ ಆಗಿದೆ. ಯಾಕಂದ್ರೆ ಬಿಜೆಪಿಯ ಮಾತೃ ಸಂಸ್ಥೆ RSS ಮುಖ್ಯಸ್ಥರ ಬಾಯಲ್ಲೇ ನಿವೃತ್ತಿ ಹೇಳಿಕೆ ಬಂದಿದೆ. ರಾಜಕೀಯ ವಲಯದಲ್ಲಿ ಸಂಚಲನ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಇದು ಮೋದಿ ಅವರಿಗೆ RSS ಕೊಡ್ತಾ ಇರೋ ಡೆಡ್ಲೈನ್ ಅಂತ ಟೀಕೆ ಮಾಡ್ತಾ ಇದ್ದಾರೆ ಮತ್ತು ಕೆಲವರು ಮೋದಿ ಅವರು ಮುಂದುವರಿಯುವುದು RSSಗೆ ಬೇಕಾಗಿಲ್ಲ ಅನ್ನೋ ವಾದ ಮುಂದಿಡ್ತಿದ್ದಾರೆ. ಇದೆಲ್ಲದರ ನಡುವೆ ಕೆಲವೇ ವಾರಗಳಲ್ಲಿ PM ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತಾ ಇರೋದು ಕೂಡ ಈ ಚರ್ಚೆಗೆ ಮತ್ತಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ. RSS ಮತ್ತು PM ನರೇಂದ್ರ ಮೋದಿ ಅವರ ಸಂಬಂಧಗಳು, ಇತ್ತೀಚಿನ ಕೆಲ ಬೆಳವಣಿಗೆಗಳು ಎಲ್ಲವೂ ಸಾರ್ವಜನಿಕ ವಲಯದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟಾಕಿದೆ. ಹಾಗಿದ್ರೆ PM ನರೇಂದ್ರ ಮೋದಿ ಅವರ ನಿವೃತ್ತಿ ಆಗುತ್ತಾ? ಅಷ್ಟಕ್ಕೂ RSS ಮುಖ್ಯಸ್ಥರು ಹೇಳಿದ್ದೇನು? ಇಷ್ಟೆಲ್ಲ ಟೀಕೆ ಬಂದರೂ ಕೂಡ ಭಾಗವತ್ ಪದೇ ಪದೇ ಈ ರೀತಿ ಮಾತನಾಡ್ತಿರೋದು ಯಾಕೆ? ಈ ನಿವೃತ್ತಿ ಚರ್ಚೆಯ ಹಿಂದೆ ಏನಾದರೂ ಲೆಕ್ಕಾಚಾರ ಇದೆಯಾ ಬೇರೆ? ಬನ್ನಿ, ಎಲ್ಲ ವಿಚಾರಗಳ ಬಗ್ಗೆ ಕ್ವಿಕ್ ಆಗಿ ನಾವು ಅನಲೈಸ್ ಮಾಡ್ತಾ ಹೋಗೋಣ. 75 ವರ್ಷ ಆದ್ಮೇಲೆ ಇರಬಾರ್ದು, RSS ಚೀಫ್ ಬಿಗ್ ಸ್ಟೇಟ್ಮೆಂಟ್. RSS ಮುಖ್ಯಸ್ಥ ಮೋಹನ್ ಭಾಗವತ್ ಕಳೆದ 2-3 ವರ್ಷಗಳಿಂದ ಆಗಾಗ ಒಂದಷ್ಟು ಒಗಟಾದ ಹೇಳಿಕೆ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಗೊತ್ತು, ಮೊನ್ನೆ ಕೂಡ ನಾಗ್ಪುರದ ಪುಸ್ತಕ ಬಿಡುಗಡೆ ಪ್ರೋಗ್ರಾಮ್ ಒಂದರಲ್ಲಿ ಪಾಲ್ಗೊಂಡಿದ್ರು. ಅನೇಕ ಹಿರಿಯ RSS ನಾಯಕರೆಲ್ಲ ಸೇರಿದ್ರು. ಈ ವೇಳೆ ಸಾಮಾಜಿಕ ಸೇವೆ, ಸಾರ್ವಜನಿಕ ಜೀವನದ ಬಗ್ಗೆ ಮಾತನಾಡ್ತಾ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ 75 ವರ್ಷ ಮುಗೀತು ಅಂದರೆ ನೀವು ಸೇವೆ ನಿಲ್ಲಿಸಬೇಕು, ಪಬ್ಲಿಕ್ ಲೈಫಿಂದ ರಿಟೈರ್ ಆಗಬೇಕು. 75 ವರ್ಷ ಆಯಿತು ಅಂದರೆ ಮುಂದಿನವರಿಗೆ ದಾರಿ ಮಾಡಿಕೊಡ್ಬೇಕು ಅಂತಲೇ ಅರ್ಥ ಅನ್ನೋ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ಭಾಗವತ್ ಅವರು ನಿವೃತ್ತಿ ಬಗ್ಗೆ ಹೆಚ್ಚು ಮಾತಾಡಲ್ಲ, ಆದರೆ ಈ ಬಾರಿ ನಿವೃತ್ತಿ ಬಗ್ಗೆ ಮಾತಾಡಿ 75 ವರ್ಷ ಅಂತ ಕೂಡ ಉಲ್ಲೇಖ ಮಾಡಿರೋದು ಎಲ್ಲ ಕಡೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿರೋ ಕಾರಣ ಬಿಜೆಪಿ ಮತ್ತು RSS ಇಬ್ಬರಿಗೂ ನಂಬರ್ 75 ಅನ್ನೋದು ಕುತೂಹಲ ಮತ್ತು ದೊಡ್ಡ ಬದಲಾವಣೆಗೆ ಕಾರಣ ಆಗಬೇಕಾಗಿರೋ ಸಂಖ್ಯೆ. ಎಲ್ರಿಗೂ ಗೊತ್ತಿರೋ ಹಾಗೆ PM ನರೇಂದ್ರ ಮೋದಿ ಅವರಿಗೆ 74 ವರ್ಷ ವಯಸ್ಸಾಗಿದೆ. 1950 ಸೆಪ್ಟೆಂಬರ್ 17 ನರೇಂದ್ರ ಮೋದಿ ಅವರು ಹುಟ್ಟಿದ ದಿನಾಂಕ. ಕೆಲವೇ ವಾರಗಳಲ್ಲಿ ಅಂದರೆ 2025 ಸೆಪ್ಟೆಂಬರ್ 17ಕ್ಕೆ 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಒಂದು ಪಾಯಿಂಟ್. ಸೇಮ್ ಟೈಮ್ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೂ 75 ವರ್ಷ ಆಗ್ತಾ ಇದೆ. ಯಾವಾಗ ಆಗ್ತಾ ಇದೆ? ನರೇಂದ್ರ ಮೋದಿ ಅವರಿಗಿಂತ 6 ದಿನ ಮೊದಲು, 6 ದಿನ ಮುಂಚೆನೇ ಆಗ್ತಾ ಇದೆ. ಸೆಪ್ಟೆಂಬರ್ 17 1950 ಮೋದಿ ಹುಟ್ಟಿದ್ದು, ಸೆಪ್ಟೆಂಬರ್ 11 1950 ಮೋಹನ್ ಭಾಗವತ್ ಹುಟ್ಟಿದ್ದು. ಹೀಗಾಗಿ ಇಬ್ಬರೂ ಕೂಡ ಒಂದು ವಾರದ ಅಂತರದಲ್ಲಿ 75ಕ್ಕೆ ರೀಚ್ ಆಗ್ತಿದ್ದಾರೆ. ಹೀಗಾಗಿ ಒಂದು ವೇಳೆ RSS ಚೀಫ್ 75 ಆದಮೇಲೆ ಪಬ್ಲಿಕ್ ಲೈಫಲ್ಲಿ ಇರಬಾರ್ದು, ಆ್ಯಕ್ಟಿವ್ ರೋಲಲ್ಲಿ ಇರಬಾರ್ದು ಅಂತ ಹೇಳ್ತಿರೋದು ನೋಡ್ತಾ ಇದ್ರೆ, RSS ಅಲ್ಲಿ ಜೀವನ ಪರ್ಯಂತ ಅವರು ಸರಸಂಘ ಚಾಲಕ ಆಗಿ ಇರ್ಬೋದು RSS ಚೀಫ್ ಆಗಿ. ಆದರೆ ಮೋಹನ್ ಭಾಗವತ್ ಅವರು ಈ ರೀತಿ ಪದೇ ಪದೇ ಹೇಳ್ತಿರೋದ್ರಿಂದ, ಈಗ ಮತ್ತೆ ಹೇಳಿಕೆ ಕೊಟ್ಟಿರೋದ್ರಿಂದ, ಅವರು 75 ಆಗೋಕ್ಕಿಂತ ಕೆಲವೇ ವಾರಗಳ ಮುಂಚೆ ಸೆಪ್ಟೆಂಬರ್ 11 2025 ಅವರೇನಾದರೂ ಕೂಡ ಆಯಿತು ನಾನು ರಿಟೈರ್ ಆಗ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಹೀಗೆ ಮಾಡಬೇಕು ಅಂತ ಸಂದೇಶ ರವಾನೆ ಮಾಡಿದ್ರೆ, ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ. ನಾನೇ ಮಾಡಿದ್ದೀನಿ, RSS ಚೀಫು ಜೀವನ ಪರ್ಯಂತ ಇರ್ಬೋದಿಲ್ಲ ಅನ್ಬೇಕಾದ್ರೆ, ಆದರೂ ಕೊಟ್ಟಿದ್ದೀನಿ ಅಂಥೇಳಿ ಮೋದಿಗೆ ನೇರವಾಗಿ ಪ್ರೆಷರ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇದು ನರೇಂದ್ರ ಮೋದಿ ಅವರಿಗೆ RSS ಮುಖ್ಯಸ್ಥರು ಆಲ್ರೆಡಿ ಈ ವಿಚಾರದಲ್ಲಿ ಸಂಕೇತಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಈಗ ಬಹಳ ಚರ್ಚೆ ನಡೀತಾ ಇದೆ ಸ್ನೇಹಿತರೆ. ಜೊತೆಗೆ ಈ ರೀತಿಯೆಲ್ಲ ಚರ್ಚೆ ಆಗೋದ್ರ ಹಿಂದೆ ಮೋದಿ ಮತ್ತು ಅಮಿತ್ ಶಾ ಅವರ ಪಾತ್ರನೂ ಇದೆ. ಬಿಜೆಪಿಯಲ್ಲಿ ಮೋದಿ ಅಮಿತ್ ಶಾ ಯುಗ ಶುರುವಾದ ಮೇಲೆ ಅಘೋಷಿತವಾಗಿ ಒಂದು ಪದ್ಧತಿಯನ್ನು ಜಾರಿಗೆ ತಂದರು. 75 ವರ್ಷ ಆದಮೇಲೆ ಬಿಜೆಪಿ ನಾಯಕರು ಯಾವುದೇ ಎಕ್ಸಿಕ್ಯೂಟಿವ್ ರೋಲ್ನಲ್ಲಿ, ಅಧಿಕಾರ ಸ್ಥಾನದಲ್ಲಿ ಮುಂದುವರಿಯೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ರೂಲನ್ನು ಸೆಟಪ್ ಮಾಡಿದ್ರು. ಯಡಿಯೂರಪ್ಪ, ಆನಂದಿಬೆನ್ ಪಟೇಲ್, ಸುಮಿತ್ರಾ ಮಹಾಜನ್ ಹೀಗೆ ಸಾಕಷ್ಟು ನಾಯಕರನ್ನ ಅಧಿಕಾರದಿಂದ ದೂರ ತಳ್ಳಿದ್ರು. ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಕೊಟ್ಟರು, 2-3 ವರ್ಷ ಅವರಿಗೆ ಎಕ್ಸ್ಟ್ರಾ ಅವಕಾಶ ಸಿಕ್ತು. ಅವರ ಸೀನಿಯಾರಿಟಿ, ಕರ್ನಾಟಕದಲ್ಲಿ ಅವರು ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನೋಡಿಕೊಂಡು. ಆದರೆ ಅವ್ರಿಗೂ ಕೂಡ ಕೆಳಗಿಳಿಸಲಾಯಿತು ಅರ್ಧದಲ್ಲೇ ಚುನಾವಣೆಗಿಂತ ಮುಂಚೆ. ಹೀಗಾಗಿ RSS ಮೋದಿ ಅವ್ರಿಗೂ ಕೂಡ 75 ಆಯಿತು ಅಂತ ನೆನಪು ಮಾಡೋಕೆ ಹೊರಟಿದ್ಯಾ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, RSS ಅನ್ನೋ ಬೃಹತ್ ಮರದ ರಾಜಕೀಯ ಕೊಂಬೆಯಾಗಿ, ಮುಖವಾಗಿ ಬಿಜೆಪಿ ಹುಟ್ಟಿದ್ದು. ಈಗಲೂ ಕೂಡ RSS ನೊಂದಿಗೆ ಡೀಪ್ ಕನೆಕ್ಷನ್ ಅನ್ನು ಬಿಜೆಪಿ ಹೊಂದಿದೆ. ಈಗ ಬಿಜೆಪಿ ತುಂಬಾ ಗಟ್ಟಿಯಾದ ಬೇರನ್ನ ಹೊಂದಿರೋ ಸಪರೇಟ್ ಮರ ಆಗಿರ್ಬೋದು, ದೇಶದಾದ್ಯಂತ ಕಮಲದ ನಾಟಿ ಆಗಿದೆ. ಆದರೆ ಬಿಜೆಪಿ ಮೇಲೆ RSS ನ ಪ್ರಭಾವ, RSS ಮೇಲೆ ಬಿಜೆಪಿಯ ಲಿಂಕ್ ಪ್ರಭಾವ ಇನ್ನೂ ಸ್ಟ್ರಾಂಗೇ ಇದೆ. ಬಿಜೆಪಿಯಲ್ಲಿ ಆಗೋ ಮೇಜರ್ ಬದಲಾವಣೆಗಳಲ್ಲಿ RSS ನ ಪಾತ್ರ ಇರುತ್ತೆ. RSS ನ ಸ್ಥಾನಮಾನ ಮತ್ತು ಭವಿಷ್ಯದ ದೃಷ್ಟಿಯಿಂದಲೂ ಬಿಜೆಪಿ ಅಧಿಕಾರದಲ್ಲಿರೋದು ತುಂಬಾ ಇಂಪಾರ್ಟೆಂಟ್. ನರೇಂದ್ರ ಮೋದಿ ಅವರನ್ನೇ ತಗೊಳ್ಳಿ, ಒಬ್ಬ RSS ಪ್ರಚಾರಕ. ಅವರು ಸೀದಾ CM ಆಗೋದ್ರಲ್ಲಿ, ಅದಾದ್ಮೇಲೆ PM ಆಗೋದ್ರಲ್ಲಿ RSS ನ ಪಾತ್ರ ತುಂಬಾ ಇದೆ. LK ಅಡ್ವಾಣಿ ಅವರಿಗೆ ನಿವೃತ್ತಿ ಕೊಟ್ಟು ಅಲ್ಲಿ ಮೋದಿ ಅವರನ್ನ ಕರ್ಕೊಂಡ್ ಬರುವಲ್ಲೂ ಕೂಡ RSS ನ ಪಾತ್ರ ತುಂಬಾ ದೊಡ್ಡದೇ ಇದೆ. ಅದಾದ ನಂತರ ಕೂಡ ಮೋದಿ ಅವರು RSS ಅನ್ನ ಬಿಟ್ಕೊಟ್ಟಿಲ್ಲ. RSS ಬಗ್ಗೆ ದೊಡ್ಡ ಅಭಿಮಾನ ಇದೆ ಅಂತ ಅವರು ಪದೇ ಪದೇ ಹೇಳ್ಕೊಂಡಿದ್ದಾರೆ.
ಪ್ರಮುಖ ನಿರ್ಧಾರ ತಗೊಳ್ಳುವಾಗ ಬಿಜೆಪಿ ನಾಯಕರು RSS ಅನ್ನ ವಿಶ್ವಾಸಕ್ಕೆ ತಗೊಂಡೇ ಮುಂದಕ್ಕೆ ಹೋಗ್ತಾರೆ. ಅದು ಗುಟ್ಟಾಗಿರೋ ವಿಚಾರ ಅಲ್ಲ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಂಥ ಟೈಮ್ ನಲ್ಲಿ ಜೀವನ ಪರ್ಯಂತ ಅಧಿಕಾರದಲ್ಲಿ ಇರೋ ಅವಕಾಶ ಇರೋ RSS ನ ಮುಖ್ಯಸ್ಥರು ಅವ್ರೇನಾದ್ರೂ 75 ಆಯ್ತು ಅಂತ ನಾನೊಂದು ಮಾದರಿ ಆಗ್ತೀನಿ, ಮುನ್ನುಡಿ ಹಾಕೊಡ್ತೀನಿ ಅಂತ ಏನಾದರೂ ಕೂಡ ಮೋದಿ ಅವರಿಗೆ 75 ಆಗಕ್ಕಿಂತ ಒಂದು ವಾರ ಮುಂಚೆ ರಿಟೈರ್ಮೆಂಟ್ ತಗೊಂಡ್ಬಿಟ್ರು ಅಂದ್ರೆ ಡೆಫಿನೆಟ್ಲಿ ಒತ್ತಡ ಕ್ರಿಯೇಟ್ ಆಗದೆ ಇರುತ್ತೆ. ಮೋದಿ ಅವ್ರಿಗೆ ಕೇಳದೆ ಇರ್ತಾರ, ಏನ್ರಿ ನಿಮ್ಗೆ ಅಷ್ಟೊಂದು ಆಸೆನಾ? RSS ಚೀಫ್ ಲೈಫ್ ಟೈಮ್ ಕೂರ್ಬೋದಾಗಿತ್ತು, ಅವರೇ ಇಳಿದು ಹೋಗಿದ್ದಾರೆ, ಎಂಥ ದಾರಿ ಹಾಕೊಟ್ಟಿದ್ದಾರೆ, ನಿಮಗೆ ನೋಡಿ ನೀವು ಅಧಿಕಾರದಲ್ಲಿ ಮುಂದುವರಿಬೇಕಲ್ಲ ನಿಮಗೆ ಅಂಥೇಳಿ ಎಲ್ಲರೂ ಕಿಚಾಯಿಸೋದಿಲ್ವಾ? ಎಲ್ಲರೂ ಕೂಡ ಕಾಲೆಳಿಯೋದಿಲ್ವಾ? ಪ್ರತಿಪಕ್ಷಗಳು ಬಿಡ್ತಾರ? ದೇಶದಾದ್ಯಂತ ಮೋದಿ ಅವ್ರು ನೋಡಿ ಅವ್ರು ಹಿಡಿಯಲ್ವಾ, ಅವರಿಗೆ ಎಂಥ ಅಧಿಕಾರದ ಮೇಲೆ ಆಸೆ ನೋಡಿ ಅಂತ ಹೇಳಿ ಚರ್ಚೆ ಆಗುತ್ತಲ್ವಾ? ಈ ರೀತಿ ಏನಾದರೂ ಮಾಡಿಬಿಟ್ಟು ಇಟ್ಬಿಡ್ತಾರ ಬತ್ತಿ ಮೋಹನ್ ಭಾಗವತ್ ಅವರು ಅನ್ನೋ ಕುತೂಹಲ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಜೊತೆಗೆ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಕಳೆದ 1-2 ವರ್ಷದಲ್ಲಿ ಒಗಟೊಗಟಿನ ಹೇಳಿಕೆ ಪದೇ ಪದೇ ಕೊಡ್ತಿದ್ದಾರೆ. PM ನರೇಂದ್ರ ಮೋದಿ ದೇವರೇ ನನ್ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನ್ಸುತ್ತೆ ಅಂತ ಹೇಳಿಕೆ ಕೊಟ್ರಲ್ಲ, ಅದು ವಿಪಕ್ಷಗಳು ಟೀಕೆ ಮಾಡಿದ್ರು ಅದಕ್ಕೆ. ಸರಿ, ಆ ಟೈಮ್ನಲ್ಲಿ ಮೋಹನ್ ಭಾಗವತ್ ಅವ್ರು ಏನ್ ಹೇಳಿದ್ರು ಗೊತ್ತಾ? ಕೆಲವರು ದೇವರು ಆಗೋಕೆ, ಸೂಪರ್ ಮ್ಯಾನ್ ಆಗೋಕೆ ಬಯಸ್ತಾರೆ, ದೇವರು ಯಾರು ಅನ್ನೋದನ್ನ ಜನ ಡಿಸೈಡ್ ಮಾಡಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮಣಿಪುರ ಇಶ್ಯೂ ಬಗ್ಗೆ, ಬಾಂಗ್ಲಾ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ RSS ನಾಯಕರು ಓಪನ್ ಆಗಿ ಬಂದು ಸರ್ಕಾರದ ಮೇಲೆ ಪ್ರೆಷರ್ ಹಾಕೋಕೆ ಬಂದಿದ್ದು, ಅದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಿಗೆ ಕಾರಣ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಆಗ ಬರ್ತಿಲ್ವೇನೋ, ಲೋಕಸಭಾ ಚುನಾವಣೆಯಲ್ಲಿ ಸರಿಯಾಗಿ RSS ಮೋದಿ ಪರವಾಗಿ ಕೆಲಸ ಮಾಡಿಲ್ವೇನೋ, ಯಾಕಂದ್ರೆ ನಡ್ಡಾ ಹೇಳಿದ್ರಲ್ಲ ನಮಗೆ RSS ಅವಶ್ಯಕತೆ ಇಲ್ಲ, ನಾವೇ ಗೆಲ್ತೀವಿ ಅಂತ, ಹಾಗಾಗಿ ಕಂದಕ ಉಂಟಾಗಿದೆಯೇನೋ, ಅದಕ್ಕೆ ಬಿಜೆಪಿಗೆ ಇಷ್ಟೆಲ್ಲ ಹಿನ್ನಡೆ ಆಯ್ತೇನೋ ಅನ್ನೋ ಎಲ್ಲ ಚರ್ಚೆ ನಡೀತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಸಂಬಂಧ ಸುಧಾರಿಸೋ ಪ್ರಯತ್ನ ನಡೆದಂಗೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಮೋದಿ PM ಆದ್ಮೇಲೆ ಫಸ್ಟ್ ಟೈಮ್ ನಾಗ್ಪುರದ RSS ಹೆಡ್ ಕ್ವಾರ್ಟರ್ಗೆ ಭೇಟಿ ಕೊಟ್ಟರು. ಆದ್ರೆ ಇದರ ಬೆನ್ನಲ್ಲೇ ಈಗ ಮೋಹನ್ ಭಾಗವತ್ 75 ಆದ್ಮೇಲೆ ಪಬ್ಲಿಕ್ ರೋಲ್ ಅಲ್ಲಿ ನಿರ್ಣಾಯಕ ಸ್ಥಾನಗಳಲ್ಲಿ ಇರಬಾರದು, ರಿಟೈರ್ ಆಗಬೇಕು ಅನ್ನೋ ಹೇಳಿಕೆ ಕೊಟ್ಟಿರೋದು. ಇದು ಮೋದಿ ಅವರಿಗೆ ಹೇಳಿದ್ದು. ಮೋದಿ ಅವರೇ ಆಯ್ತಾ ಇಳಿತೀರಾ ಅಂತ ಕಾಂಗ್ರೆಸ್ ಕಾಲೆಳೆಯೋಕೆ ಶುರು ಮಾಡಿದೆ. ವಿದೇಶದಿಂದ ತವರಿಗೆ ಬರ್ತಾ ಇರೋ ಪ್ರಧಾನಿಯವರಿಗೆ ಎಂಥ ಸುದ್ದಿ ಕೊಟ್ಟಿದೆ RSS ಅಂತ ಹೇಳಿ ಕಾಲೆಳಿತಾ ಇದ್ದಾರೆ. ಅಲ್ಲದೆ ಸಂಜಯ್ ರಾವತ್ ಕೂಡ, LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಎಲ್ಲರನ್ನ ನಿವೃತ್ತಿ ಕೊಡಿಸಿದ್ರು. ಈಗ ಮೋದಿಯವರು ಕೊಡ್ತಾರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಮೋದಿಯವರ ನಿವೃತ್ತಿಯ ಚರ್ಚೆಗೆ ಇನ್ನಷ್ಟು ಆ ಬೆಂಕಿಗೆ ತುಪ್ಪ ಹಾಕೋ ಕೆಲಸವನ್ನ ವಿಪಕ್ಷಗಳು ಮಾಡ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ಮೇಲ್ನೋಟಕ್ಕೆ ಅಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು 5 ವರ್ಷ ಆರಾಮಾಗಿ ಅಧಿಕಾರದಲ್ಲಿ ಮುಂದುವರಿಯೋ ಎಲ್ಲ ಅವಕಾಶ ಇರಬೇಕಾದ್ರೆ, ಭಾರತದ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಆಗೋಕೆ ಎಲ್ಲ ಅವಕಾಶಗಳು ಇರಬೇಕಾದ್ರೆ, ನೆಹರು ದಾಖಲೆಯನ್ನು ಮುರಿಯೋಕ್ಕೂ ಕೂಡ ಅವಕಾಶಗಳು ಇರಬೇಕಾದ್ರೆ, ಇನ್ನೊಂದು ಅವಧಿಗೂ ಚುನಾವಣೆಗೆ ಅವರೇ ಸ್ಪರ್ಧೆ ಮಾಡೋ PM ಕ್ಯಾಂಡಿಡೇಟ್ ಆಗಿ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಪ್ರತಿಯೊಬ್ಬ ಪೊಲಿಟಿಕಲ್ ಪಂಡಿತರು ಮಾತಾಡ್ತಿರೋ ಟೈಮ್ನಲ್ಲಿ ಅವಧಿ ಮಧ್ಯೆನೇ ಸುಮ್ಮನೆ ರಿಟೈರ್ ಆಗಿ ಹೋಗ್ತಾರಾ? ನಿಜ, ಮೋಹನ್ ಭಾಗವತ್ ಅವರು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿದ್ರು ಅಂತ ಹೇಳಿದ್ರೆ, ಹುದ್ದೆನ ಬೇರೆಯವ್ರಿಗೆ ಬಿಟ್ಕೊಟ್ರು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಮೋದಿ ಅವರಿಗೆ ಬಹಳ ಇರುಸು ಮುರುಸು ಉಂಟಾಗುತ್ತೆ, ಮುಜುಗರದ ಸನ್ನಿವೇಶ ಅಂತೂ ಕ್ರಿಯೇಟ್ ಆಗುತ್ತೆ. ಆದರೆ ಅವ್ರು ಕೊಟ್ಬಿಡ್ತಾರಾ? ಡೌಟ್, ಬಹಳ ಕಷ್ಟ, ಚಾನ್ಸಸ್ ತುಂಬ ಕಮ್ಮಿ. ಯಾಕಂತ ಹೇಳಿದ್ರೆ BJP ಅವರಂತೂ ನಮ್ಮ ನಂಬರ್ 1 ನಾಯಕ ಮಾತ್ರ ಅಲ್ಲ, 1 to 10 ನರೇಂದ್ರ ಮೋದಿ ಅವರೇ ನಮ್ಮ ಪಾರ್ಟಿಲಿ. 11 ಆಮೇಲೆ ಅಮಿತ್ ಶಾ, ರಾಜನಾಥ್ ಸಿಂಗು, ನಿರ್ಮಲಾ ಸೀತಾರಾಮನ್ನು, ಆಮೇಲೆ JP ನಡ್ಡಾ, ಆಮೇಲೆ ಜೈಶಂಕರ್, ಇವರೆಲ್ಲ ಆಮೇಲೆ ಅನ್ನೋ ಥರದಲ್ಲಿ BJP ಅವರೇ ಮಾತನಾಡ್ತಿದ್ದಾರೆ. ಅಮಿತ್ ಶಾ ಅವರಂತೂ 2029ಕ್ಕೂ ನರೇಂದ್ರ ಮೋದಿ ಅವರೇ ಪ್ರಧಾನಿ ಅಂತ ಸ್ಪಷ್ಟಪಡಿಸಿ ಇನ್ನೂ 10 ವರ್ಷ BJPಯನ್ನು ಅವರೇ ಮುನ್ನಡೆಸ್ತಾರೆ ಅನ್ನೋ ಡಿಕ್ಲರೇಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ನಂಬರ್ 2ಗೆ ಆಕಾಂಕ್ಷಿ ಅಂತ ಹೊರಗಿನವ್ರು ಕನ್ಸಿಡರ್ ಮಾಡೋ ವ್ಯಕ್ತಿ, ನಮ್ಗೆ ಇವರೇ ಲೀಡರ್ ಅಂತ ಅವರೇ ಹೇಳ್ತಿದ್ದಾರೆ. ರಾಜನಾಥ್ ಸಿಂಗ್ರಿಂದ ಹಿಡಿದು ಸ್ಥಳೀಯ ಮಟ್ಟದಲ್ಲಿ ದೇವೇಂದ್ರ ಫಡ್ನವೀಸ್ ತನಕ ಎಲ್ಲರೂ ಕೂಡ ಮೋದಿ ಅವರೇ ನಮ್ಮ ಲೀಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಯಾವುದೇ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ನನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.